ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ನಮ್ಮ ಸಾಯಿಬಾಬಾ ಅವರ ಲೀಲೆಗಳು ಅಪಾರ. ಯಾರಿಗೆ ನಂಬಿಕೆ ಇರುತ್ತದೋ ಅವರಿಗೆ ಬಾಬಾ ಸದಾ ಜೊತೆಯಾಗಿರುತ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ಪವಾಡವೇ ಸಾಕ್ಷಿ. ಇವತ್ತಿನ ವಿಡಿಯೋ ಶುರು ಮಾಡುವುದಕ್ಕೆ ಮುನ್ನ ಒಂದು ಮುಖ್ಯವಾದ ವಿಷಯ. ಇವತ್ತು ನಾನು ಹಂಚಿಕೊಳ್ಳುತ್ತಿರುವ ಸಾಯಿ ಪವಾಡ ನನ್ನ ಸ್ವಂತದ್ದಲ್ಲ. ಇದನ್ನು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹಾಗೂ ನಮ್ಮ ಸಾಯಿ ಪರಿವಾರದ ಸದಸ್ಯರೊಬ್ಬರು ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಅವರ ನಿಜವಾದ ಅನುಭವದ ಸ್ಕ್ರೀನ್ಶಾಟ್ ಅನ್ನು ನೀವೀಗ ಸ್ಕ್ರೀನ್ ಮೇಲೆ ನೋಡಬಹುದು. ನಿಮಗೂ ಇಂತಹ ಅದ್ಭುತ ಅನುಭವಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಅಥವಾ ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ವಾಟ್ಸಪ್ ನಂಬರ್ ಮೂಲಕ ನಿಮ್ಮ ಅನುಭವಗಳನ್ನು ನಮಗೆ ಕಳುಹಿಸಿಕೊಡಿ. ಹಾಗೆ ನಮ್ಮ ಸಾಯಿ ಭಕ್ತರ ವಿಶೇಷ ವಾಟ್ಸಪ್ ಗ್ರೂಪ್ಗೂ ಜಾಯ್ನ್ ಆಗಲು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರುತ್ತೇನೆ, ತಪ್ಪದೆ ಜಾಯ್ನ್ ಆಗಿ. ಇನ್ನು ತಡ ಮಾಡದೆ ಮನ ಕಲುಕುವ ಆ ನಿಜವಾದ ಸಾಯಿ ಪವಾಡ ಏನು ಅಂತ ಕೇಳೋಣ ಬನ್ನಿ. ಅದು ಶಿರಡಿಗೆ ಹೊರಡುವ ಮುನ್ನ ದಿನ. ಆ ಭಕ್ತೆ ತೀವ್ರವಾದ ಆಸೆಯಿಂದ ಬಾಬಾ ದರ್ಶನಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ವಿಧಿಯ ಆಟ ನೋಡಿ. ಅಂದು ಏಕಾಏಕಿ ಅವರ ಕಣ್ಣುಗಳು ಸಂಪೂರ್ಣ ಮಂಜಾಗತೊಡಗಿದವು. ಅಂದರೆ ಬ್ಲರ್ ಆಯಿತು. ಕಣ್ಣೆದುರೇನೂ ಕಾಣಿಸದಂತಹ ಪರಿಸ್ಥಿತಿ. ಮರುದಿನವೇ ಶಿರಡಿಗೆ ಪ್ರಯಾಣ ಮಾಡುವುದರಿಂದ ಅವರ ಪತಿ ಹೆದರಿ, ಈ ಪರಿಸ್ಥಿತಿಯಲ್ಲಿ ಪ್ರಯಾಣ ಬೇಡ, ಶಿರಡಿ ಟ್ರಿಪ್ ಕ್ಯಾನ್ಸಲ್ ಮಾಡೋಣ ಎಂದರು. ಆ ಕ್ಷಣದಲ್ಲಿ ಆ ಭಕ್ತಿಗೆ ಆದ ನೋವು ಅಷ್ಟಿಷ್ಟಲ್ಲ. ಕಣ್ಣೀರು ಹಾಕುತ್ತಾ ಮನಸ್ಸಿನಲ್ಲೇ ಬಾಬನಿಗೆ ಶರಣಾದರು. ಬಾಬಾ, ನಾನು ನಿನ್ನ ಸನ್ನಿಧಿಗೆ ಬರಬೇಕು ಅಂತ ಎಷ್ಟೋ ಆಸೆ ಇದೆ, ಕಾಯುತ್ತಿದ್ದೇನೆ. ಈಗ ಹೀಗೆ ಆದರೆ ಹೇಗೆ? ದಯವಿಟ್ಟು ನನ್ನ ಕಣ್ಣು ಸರಿ ಮಾಡು ಬಾಬಾ. ನಿನ್ನನ್ನು ನೋಡುವ ಭಾಗ್ಯ ಕರುಣಿಸು. ನಂಬಿಕೆ ಎಂಥದ್ದು ಗೊತ್ತಾ ಭಕ್ತರೆ? ಹೀಗೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ ಕೆಲವೇ 5 ನಿಮಿಷದಲ್ಲೇ ಚಮತ್ಕಾರ ನಡೆಯಿತು. ಅವರ ಕಣ್ಣಿನ ಮಂಜು ಪೂರ್ತಿ ಮಾಯವಾಗಿ ಕಣ್ಣುಗಳು ಸಂಪೂರ್ಣ ಮೊದಲಿನಂತಾದವು. ಬಾಬಾ ತಮ್ಮ ಪ್ರಾರ್ಥನೆ ಆಲಿಸಿದ್ದಾರೆ ಎಂದು ಅವರಿಗೆ ಅರ್ಥವಾಯಿತು. ತಕ್ಷಣವೇ ಅವರು ಬಾಬಾರಿಗೆ 2 ಶಪಥ ಮಾಡಿದರು. ಅಂದರೆ ಪ್ರಾಮಿಸ್ ಮಾಡಿದರು. ಬಾಬಾ, ಇನ್ನು ಮುಂದೆ ನಾನು ದಿನಕ್ಕೆ 1 ಗಂಟೆ ಮಾತ್ರ ಫೋನ್ ನೋಡುತ್ತೇನೆ. ಅಂದರೆ ಕಣ್ಣಿನ ಆರೋಗ್ಯಕ್ಕಾಗಿ ಈ ಒಂದು ಡಿಸಿಷನ್ನ ತಗೊಳ್ತಾರೆ. ಶಿರಡಿಯಲ್ಲಿ ಕಣ್ಣು ಕಾಣದ ಯಾರಾದರೂ ಸಿಕ್ಕರೆ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ಶಪಥ ಮಾಡುತ್ತಾರೆ. ಬಾಬಾ ನಡೆಸಿದ ಮುಂದಿನ ಲೀಲೆ ನೋಡಿ. ಅವರು ಶಿರಡಿಗೆ ಹೋದಾಗ ಮಂದಿರದ ಹತ್ತಿರ ಕಣ್ಣು ಕಾಣದ ಒಬ್ಬ ಸಣ್ಣ ಹುಡುಗ ಸಿಕ್ಕಿದನು. ಬಾಬಾ ತಮಗೆ ನೀಡಿದ ಅವಕಾಶ ಎಂದು ಭಾವಿಸಿ ಆ ಮಗುವಿಗೆ ಕೈಲಾದ ಹಣದ ಸಹಾಯ ಮಾಡಿದರು. ಅಲ್ಲಿಗೆ ಮುಗಿಯಲಿಲ್ಲ. ಮಂದಿರದಿಂದ ವಾಪಸ್ ಬರುವಾಗ ಮತ್ತೊಬ್ಬ ಅಜ್ಜ ಸಿಕ್ಕರು. ಅವರಿಗೂ ಕಣ್ಣು ಕಾಣಿಸುತ್ತಿರಲಿಲ್ಲ. ಅವರಿಗೂ ಸಹಾಯ ಮಾಡುವ ಭಾಗ್ಯ ಸಿಕ್ಕಿತು. ಇದು ಕಾಕತಾಳೀಯ ಖಂಡಿತ ಅಲ್ಲ ಸ್ನೇಹಿತರೆ. ಇದು ನಮ್ಮ ಸಾಯಿಯವರು ನಡೆಸಿದ ಸಾಕ್ಷಾತ್ ಲೀಲೆ. ಕೇಳಿದ್ರಲ್ಲ ಸಾಯಿ ಭಕ್ತರೆ, ನಾವು ಬಾಬಾರವರ ಬಳಿ 1 ಹೆಜ್ಜೆ ಮುಂದೆ ಇಟ್ಟರೆ ಬಾಬಾ ನಮ್ಮ ಕಡೆ 10 ಹೆಜ್ಜೆ ಇಡುತ್ತಾರೆ. ಆ ಭಕ್ತೆ ಕಣ್ಣು ಸರಿ ಹೋದ ತಕ್ಷಣ ಕೇವಲ ಸ್ವಾರ್ಥಿಯಾಗಿ ಉಳಿಯಲಿಲ್ಲ. ಸಮಾಜದಲ್ಲಿ ಕಣ್ಣಿಲ್ಲದವರ ನೋವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಿದರು. ನಾವು ಮಾಡುವ ಪ್ರಾರ್ಥನೆಗೆ ಕರುಣೆ ಮತ್ತು ಸೇವಾ ಮನೋಭಾವ ಜೊತೆಯಾದಾಗ ನಮ್ಮ ಬಾಬಾ ನಮ್ಮ ಕೈ ಬಿಡುವುದೇ ಇಲ್ಲ. ನಿಮ್ಮ ಜೀವನದಲ್ಲೂ ಕಷ್ಟಗಳು ಬಂದಾಗ ಬೇಸರ ಪಡಬೇಡಿ. ಕಣ್ಣೆದುರು ದಾರಿ ಕಾಣದಿದ್ದಾಗ ಧೃತಿಗೆಡಬೇಡಿ. ಬಾಬಾ ಇದ್ದಾರೆ, ಅವರು ಎಲ್ಲವನ್ನೂ ಸರಿ ಮಾಡುತ್ತಾರೆ ಎಂಬ ಅಚಲವಾದ ನಂಬಿಕೆ ನಿಮ್ಮಲ್ಲಿರಲಿ. ಶ್ರದ್ಧೆ ಮತ್ತು ಸಬೂರಿ ನಿಮ್ಮದಾಗಲಿ. ಅಸಾಧ್ಯವಾದುದು ಯಾವುದೂ ಇಲ್ಲ. ಬಾಬಾರವರಿಗೆ ಶರಣಾದರೆ ಎಲ್ಲವೂ ಅದ್ಭುತವಾಗಿ ನಡೆಯುತ್ತದೆ. ಒಂದು ಪವಾಡ ನಡೆಯುತ್ತದೆ. ಆ ಭಕ್ತಿಯ ಮನಸ್ಸಿನಲ್ಲಿ ಇಂದಿಗೂ ಒಂದು ದೊಡ್ಡ ಆಸೆ ಇದೆ. ಅದು ಯಾವಾಗ ನೆರವೇರುತ್ತದೋ ಗೊತ್ತಿಲ್ಲ. ಆದರೆ ಬಾಬಾ ಖಂಡಿತವಾಗಿಯೂ ಅದನ್ನು ಈಡೇರಿಸುತ್ತಾರೆ ಅನ್ನೋ ನಂಬಿಕೆ ಅವರಿಗಿದೆ. ನಾವೆಲ್ಲರೂ ಆ ತಾಯಿಯ ಆಸೆ ನೆರವೇರಲಿ ಎಂದು ಬಾಬಾರಲ್ಲಿ ಪ್ರಾರ್ಥಿಸೋಣ. ಬಾಬಾ, ನೀವು ನಿಜವಾಗಿಯೂ ಇದ್ದೀರಿ, ಐ ಲವ್ ಯು ಬಾಬಾ ಎಂದು ಅವರು ಅವರ ಪ್ರೀತಿಯನ್ನು, ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಬಾಬಾರ ಮೇಲಿನ ಭಕ್ತಿಯ ಸಂಕೇತವಾಗಿ ಕಮೆಂಟ್ ಬಾಕ್ಸಿನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬಾಬಾ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದ್ಭುತವಾದ ಸಾಯಿ ಪವಾಡದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಧನ್ಯವಾದಗಳು.